ಬೆಂಗಳೂರು ಮೆಟ್ರೋದಲ್ಲಿ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ಟ್ರಾವೆಲ್ಸ್ ಪಾಸ್ಗಳು ದೊರಕ್ತಾ ಇಲ್ಲ ಎಂಬ ಕೂಗು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆ ಕರ್ನಾಟಕ ಆಮ್ ಆದ್ಮಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಲೋಹಿತ್ ಹನುಮಾಪುರ ಅವರ ನೇತೃತ್ವದಲ್ಲಿ ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು, ಸುಮಾರು 1 ಲಕ್ಷ ವಿದ್ಯಾರ್ಥಿಗಳ ಸಹಿ ಸಂಗ್ರಹಿಸಿ ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಸರ್ಕಾರ ಈ ಮನವಿಗೆ ಸ್ಪಂದಿಸದಿದ್ದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದಾಗಿ ಲೋಹಿತ್ ಹನುಮಾಪುರ ತಿಳಿಸಿದ್ದಾರೆ. ಇದೇ ವೇಳೆ ಆಮ್ ಆದ್ಮಿ ಪಕ್ಷದ ಬೆಂಗಳೂರು ಯುವ ಘಟಕದ ಅಧ್ಯಕ್ಷರಾದ ಮಂಜುನಾಥ್ ಎಲ್, ರಾಜ್ಯ ಉಪಾಧ್ಯಕ್ಷರಾದ ಉಮೇಶ್ ಗೌಡ, ಜಿಲ್ಲಾ ಉಪಾಧ್ಯಕ್ಷರಾದ ಮಧುಮತಿ ಹಾಗೂ ನವೀನ್ ಅಯ್ಯರ್, ಸುನಿಲ್ ಕುಮಾರ್ ಶರ್ಮಾ ಹಾಗೂ ಧರ್ಮಶ್ರೀ ಉಪಸ್ಥಿತರಿದ್ದರು. ಸಹಿ ಸಂಗ್ರಹಣಾ ಅಭಿಯಾನ ಏನು ಅಂದರೆ, ನಾವು ಏನೇ ಒಬ್ಬರು ವಿದ್ಯಾರ್ಥಿಗಳು ಒಂದು ಸಹಿ ಮಾಡಬೇಕಂದ್ರೆ ಯೋಚನೆ ಮಾಡ್ತಾರೆ. ಅದ್ರ ಮೇಲೆ ನಾವು ಡಿಕ್ಲರೇಷನ್ ಕೂಡ ಮಾಡಿದ್ದೀವಿ, ಯಾವುದೇ ಫೋರ್ಸ್ ಇಲ್ಲ, ನಿಮ್ಮ ಒಂದು ಕನ್ಸೆಂಟ್ ಇದ್ದರೆ ಸೈನ್ ಮಾಡಿ ಅಂತ. ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಂಡು ಇವತ್ತು ನೋಡ್ಬೋದು, ಎಷ್ಟೋ ಜನ ಹುಡುಗರುಗಳು ನೀವು ನೋಡ್ಬೋದು, ಅವ್ರವ್ರ ಸ್ನೇಹಿತರ ಕರ್ಕೊಂಡು ಸೈನ್ ಹಾಕ್ತಿದ್ದಾರೆ ಸರ್. ಇದು ನನಗೆ ಖುಷಿ ಆಗಿರೋ ಸಂಗತಿ. ಪಕ್ಷವನ್ನು ಬಿಟ್ಟು ಮರೆತು ಅವರೇ ಕರ್ಕೊಂಡು ಸೈನ್ ಹಾಕ್ಸ್ತಾ ಇದ್ದಾರೆ. ಅಂದರೆ ಇದು ನನಗೆ ಬೇಕು ಅನ್ನೋ ಒಂದು ಅಭಿಪ್ರಾಯ. ಈ ಸಹಿ ಮಾಡಿರೋದು ಅರ್ಥ ಏನು ಅಂದರೆ, ಇಷ್ಟು ಜನ ತಂಬು ಮತ್ತು ಸಹಿ ಅಂದರೆ ಇದು ಬೇಕು, ನಾನು ನಿನ್ನ ಹತ್ರ ಬರೋಕ್ಕಾಗಲ್ಲ, ನಾನು ಯಾರೋ ಒಬ್ಬರು ಕಳಿಸಿದ್ದೀನಿ ಮಾಡಿಕೊಡು ಅಂತ. ಸೊ ಈ ರೀತಿಯಾಗಿ ನಾವು 1-2 ಲಕ್ಷ ಸಿಗ್ನೇಚರ್ಸ್ನ ತೊಗೊಂಡೋಗಿ ವಿಧಾನಸೌಧ ಮುಂದೆ ಕೊಡ್ತೀವಿ, BMRC ಕೊಡ್ತೀವಿ. ಇವರಿಬ್ಬರು ಕೂಡ ಏನು ಒಪ್ಕೊಳ್ಳಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಹೋಗಿ PIL ಹಾಕ್ಬಿಟ್ಟು ಆದೇಶ ಮಾಡಿಸ್ತೀವಿ ಸರ್.